ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಗೈಸ್, ರೋಮನ್ ರೈನ್ಸ್ ಅವರು ರಿಟರ್ನ್ ಆದ ಕೂಡಲೇ ಎಲ್ಲ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಡಬ್ಲ್ಯೂ ಅಲ್ಲಿ ಅವರು ಚಾಂಪಿಯನ್ ಆಗಿದ್ದಾಗ ಹೊಸ ಹೊಸ ರೆಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು, ಬಟ್ ಈಗ ರೆಕಾರ್ಡ್ಸ್ ಗಳನ್ನ ಬ್ರೇಕ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡಬ್ಲ್ಯೂ ಟಾಪ್ 5 ಹೈಯೆಸ್ಟ್ ಗ್ರಾಸಿಂಗ್ ವೀವರ್ಸ್ ಇನ್ ಡಬ್ಲ್ಯೂ ರಿಟರ್ನ್ ಲಿಸ್ಟ್ ನ ನೋಡಿದ್ರೆ, ಅಂದ್ರೆ ಒಂದು ವಾರದಲ್ಲಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಗಳು ಡಬ್ಲ್ಯೂ ಗೆ ರಿಟರ್ನ್ ಆದಾಗ ಅವರು ಡಬ್ಲ್ಯೂ ಗೆ ಎಷ್ಟು ಮಿಲಿಯನ್ ವ್ಯೂವರ್ಶಿಪ್ ನ ತಗೊಂಡು ಬಂದಿದ್ದಾರೆ ಅಂತ ನೋಡೋದಾದ್ರೆ, ನೀವು ನೋಡ್ತಾ ಇರಬಹುದು ಟಾಪ್ 5 ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಮೇಲೆ. ಆ ಒಂದು ವಿಡಿಯೋಗೆ ಡಬ್ಲ್ಯೂ ಗೆ 100 ಮಿಲಿಯನ್ ವ್ಯೂಸ್ ಬಂದಿದೆ ಒಂದು ವಾರದಲ್ಲಿ. ಅಂಡ್ ನಂಬರ್ 4 ಅಲ್ಲಿ ನಮಗೆ ಜಾನ್ ಸಿನಾ ಅವರ ಮನಿ ಇನ್ ದ ಬ್ಯಾಂಕ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ ರೋಮನ್ ರೈನ್ಸ್ ಅವರ ಮೇಲೆ. ಆ ಒಂದು ವಿಡಿಯೋಗೆ ಒಂದು ವಾರದಲ್ಲಿ 120 ಮಿಲಿಯನ್ ವ್ಯೂಸ್ ಬಂದಿದೆ. ಅಂಡ್ ನಂಬರ್ 3 ಅಲ್ಲಿ ನಮಗೆ ಸಿಎಂ ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಸಿಎಂ ಪಂಕ್ ಅವರು ಸರ್ವೈವರ್ ಸೀರೀಸ್ ಅಲ್ಲಿ ರಿಟರ್ನ್ ಆಗಿದ್ರಲ್ಲ, ಆ ಒಂದು ಮೂಮೆಂಟ್ ಗೆ ಒಂದು ವಾರದಲ್ಲಿ 130 ಮಿಲಿಯನ್ ವ್ಯೂಸ್ ಬಂದಿದೆ. ಅಂಡ್ ನಂಬರ್ 2 ಅಲ್ಲಿ ನಮಗೆ ಎಡ್ಜ್ ಅವರ ಐಕಾನಿಕ್ ರಾಯಲ್ ರಂಬಲ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ, ಆ ಒಂದು ರಿಟರ್ನ್ ಗೆ ಒಂದು ವಾರದಲ್ಲಿ 150 ಮಿಲಿಯನ್ ವ್ಯೂಸ್ ಬಂದ್ರೆ, ನಂಬರ್ 1 ಅಲ್ಲಿ ಇಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆದ್ರಲ್ಲ, ಆ ಒಂದು ವಿಡಿಯೋಗೆ ಒಂದು ವಾರದಲ್ಲಿ 205 ಮಿಲಿಯನ್ ವ್ಯೂವರ್ಸ್ ಬಂದಿದೆ ಅಂತಾನೆ ಹೇಳ್ಬಹುದು ಡಬ್ಲ್ಯೂ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಂದನೂ ಕೂಡ. ಸೊ ಇದರಿಂದಾನೇ ಗೊತ್ತಾಗಿದೆ ರೋಮನ್ ರೈನ್ಸ್ ಅವರು ಎಷ್ಟು ದೊಡ್ಡ ಡ್ರಾ ಡಬ್ಲ್ಯೂ ಕಂಪನಿಗೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಹೊಸ ಜಡ್ಜ್ಮೆಂಟ್ ಡೇ ಬಗ್ಗೆ. ಅಂದ್ರೆ ನಮ್ಮ ಫಿನ್ ಬ್ಯಾಲರ್, ಡೊಮಿನಿಕ್ ಮಿಸ್ಟೀರಿಯೋ, ಜೆಡಿ ಮೆಕ್ಡೊನೋ, ಕಾರ್ಲಿಟೋ ಹಾಗೆ ಲಿವ್ ಮಾರ್ಗನ್ ಅವರ ಜಡ್ಜ್ಮೆಂಟ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರಬಹುದು ಈ ಒಂದು ಹೊಸ ಜಡ್ಜ್ಮೆಂಟ್ ಡೇ ಫಾರ್ಮ್ ಆಗಿದೆ. ಅಂಡ್ ಈಗ ಡಬ್ಲ್ಯೂ ಅವರು ಈ ಒಂದು ಫ್ಯಾಕ್ಷನ್ ಗೆ ಜಡ್ಜ್ಮೆಂಟ್ ಡೇ ಬದಲು ಬೇರೊಂದು ನೇಮ್ ನ ಇಡಬೇಕು ಅಂತ ಕನ್ಸಿಡರ್ ಮಾಡ್ತಾ ಇದ್ರಂತೆ. ರೆಸ್ಸಲ್ ವುಡ್ಸ್ ಅವರ ಟ್ವೀಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಪ್ಲಾನ್ಸ್ ಆರ್ ಇನ್ ಮೆನ್ಷನ್ ಟು ಬಿ ರೀಬ್ರ್ಯಾಂಡ್ ದ ನ್ಯೂ ಜಡ್ಜ್ಮೆಂಟ್ ಡೇ. ಸೊ ಜಡ್ಜ್ಮೆಂಟ್ ಡೇ ಗೆ ಹೊಸ ನೇಮ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಮೆಂಬರ್ಸ್ ಗಳೆಲ್ಲ ಸೇಮ್ ಇರ್ತಾರಂತೆ, ಬಟ್ ನೇಮ್ ಮಾತ್ರ ಹೊಸದಾಗಿರುತ್ತಂತೆ. ಅಂಡ್ ಲೀಡ್ ಅಲ್ಲಿರುವಂತಹ ನೇಮ್ ಯಾವ್ದಪ್ಪ ಅಂದ್ರೆ ಸ್ಟ್ರೀಟ್ ಟ್ರ್ಯಾಶ್ ಅಂತ. ಡಬ್ಲ್ಯೂ ಅವರು ಈ ಒಂದು ಹೊಸ ಜಡ್ಜ್ಮೆಂಟ್ ಡೇಗೆ ಸ್ಟ್ರೀಟ್ ಟ್ರ್ಯಾಶ್ ಅಂತ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದಾರಂತೆ. ನಿಜವಾಗ್ಲೂ ಬೀದಿ ಕಸ ಅಂತ ನೇಮ್ ಇಡ್ತಾರಂತೆ ಜಡ್ಜ್ಮೆಂಟ್ ಡೇಗೆ. ನನ್ನ ಪ್ರಕಾರ ಇದು ಜಡ್ಜ್ಮೆಂಟ್ ಡೇಯ ನೇಮ್ ಆಗಿರೋದಿಲ್ಲ. ಐ ಥಿಂಕ್ ಬೇರೊಬ್ಬರು ಜಡ್ಜ್ಮೆಂಟ್ ಡೇನ ಆ ರೀತಿ ಕರಿಬಹುದು ಅಂತ ಅನ್ಕೋತೀನಿ. ನಮ್ಮ ಡೇಮಿಯನ್ ಪ್ರಿಸ್ಟ್ ಇರಬಹುದು, ರಿಯಾ ರಿಪ್ಲಿ ಇರಬಹುದು, ಅಂಡ್ ಅನೌನ್ಸರ್ ಟೀಮ್ ಇಂದ ನಮ್ಮ ಮೈಕಲ್ ಕೋಲ್ ಆಗಿರಬಹುದು. ಇವರೆಲ್ಲರೂ ಕೂಡ ಈ ಒಂದು ಹೊಸ ಜಡ್ಜ್ಮೆಂಟ್ ಡೇನ ಸ್ಟ್ರೀಟ್ ಟ್ರ್ಯಾಶ್ ಅಂತ ಕರಿಬಹುದು. ಅಂಡ್ ಅದನ್ನ ಡಬ್ಲ್ಯೂ ಅವರು ಈ ರೀತಿ ತಿಳಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಏನೇ ಆಗ್ಲಿ ಜಡ್ಜ್ಮೆಂಟ್ ಡೇಗೆ ಹೊಸ ನೇಮ್ ಬರುತ್ತಂತೆ. ಅಂಡ್ ಹೊಸ ನೇಮ್ ಅಲ್ಲೂ ಕೂಡ ಸ್ಟ್ರೀಟ್ ಟ್ರ್ಯಾಶ್ ಅನ್ನೋ ಒಂದು ನೇಮ್ ಬರಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಮುಂದಿನ ವರ್ಷ ನಮಗೆ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಜಾನ್ ಸಿನಾ ಅವರು, ನಾನು ಆ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ UK ಹಾಗೆ ಕೆನಡಾದಲ್ಲೂ ಕೂಡ ಕಂಪೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ತಮ್ಮ ಅಭಿಪ್ರಾಯನ ತಿಳಿಸಿದ್ದಾರೆ. ಸೊ ನಮ್ಮ ಜಾನ್ ಸಿನಾ ಅವರು UK ಯಲ್ಲೂ ಕೂಡ ಒಂದು ಮ್ಯಾಚ್ ಆಡ್ಬೇಕಂತೆ, ಹಾಗೆ ಕೆನಡಾದಲ್ಲೂ ಕೂಡ ಒಂದು ಮ್ಯಾಚ್ ಆಡ್ಬೇಕಂತೆ. ಸೊ ನಮ್ಮ ಜಾನ್ ಸಿನಾ ಅವರು ಅನ್ಕೊಂಡಿದ್ದಾರೆ ಅಂದ್ರೆ 100% ಇವರ ಮ್ಯಾಚ್ ನಮಗೆ UK ಹಾಗೆ ಕೆನಡಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಮುಂದಿನ ವರ್ಷ UK ಹಾಗೆ ಕೆನಡಾದಲ್ಲಿ ಯಾವ್ದಾದ್ರು ಒಂದೊಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿಸಬಹುದು. ಅಂಡ್ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಜಾನ್ ಸಿನಾ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗಬಹುದು. ಸೊ ಅದನ್ನ ನಮ್ಮ ಜಾನ್ ಸಿನಾ ಅವರು ಇಲ್ಲಿ ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಇಂಟರ್ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಡಬ್ಲ್ಯೂ ಅವರು 2025ರಲ್ಲಿ ಇಟಲಿಯಲ್ಲೂ ಕೂಡ ಒಂದು ಇಂಟರ್ನ್ಯಾಷನಲ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿಸೋಣ ಅಂತ ಪ್ಲಾನಿಂಗ್ಸ್ ನ ನಡೆಸ್ತಾ ಇದ್ರಂತೆ. ಸೊ ಎಲ್ಲ ಸರಿಯಾಗಿ ನಮಗೆ ನೋಡೋದಕ್ಕೆ ಸಿಕ್ಕರೆ ಮುಂದಿನ ವರ್ಷ ಇಟಲಿಯಲ್ಲೂ ಕೂಡ ನಮಗೆ ಒಂದು ಹೊಸ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ಈಗ ಡಬ್ಲ್ಯೂ ಅವರು ಡೊಮೆಸ್ಟಿಕ್ ಗಿಂತ ಇಂಟರ್ನ್ಯಾಷನಲ್ ಅಲ್ಲೇ ಪ್ರೀಮಿಯಂ ಲೈವ್ ಇವೆಂಟ್ ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂಡ್ ಅದನ್ನ ನಾವು ಇವಾಗ ಸದ್ಯಕ್ಕೆ ಗಮನಿಸ್ತಾ ಕೂಡ ಇದೀವಿ. ಅಂಡ್ ನೆಕ್ಸ್ಟ್ ಬ್ಯಾಶ್ ಇನ್ ಬರ್ಲಿನ್ ಕೂಡ ಜರ್ಮನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೇ ಉಸೋ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಜೇ ಉಸೋ ಅವರು ಕೂಡ ಬ್ಲಡ್ ಲೈನ್ ಗೆ ಜಾಯ್ನ್ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಫ್ಕೋರ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆಗ್ತಾರೆ. ಅಂಡ್ ರೀಸೆಂಟ್ ಆಗಿ SI ಮೀಡಿಯಾದಲ್ಲಿ ನಮ್ಮ ಜೇ ಉಸೋ ಅವರು, ನಾನು ರೋಮನ್ ರೈನ್ಸ್ ಅವ್ರನ್ನ ಜಾಯ್ನ್ ಆಗ್ತೀನಿ, ನನ್ನ ಚಾಯ್ಸ್ ರೋಮನ್ ರೈನ್ಸ್ ಅಂತಾನು ಕೂಡ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ರೋಮನ್ ರೈನ್ಸ್ ಗಿಂತ ಬೆಟರ್ ಬೇರೆ ಯಾರು ಅಲ್ಲ. ಅಫ್ಕೋರ್ಸ್ ನಾನು ಅವ್ರನ್ನ ಈಸಿಯಲ್ ಆಗಿ ನಂಬ್ತೀನಿ, ಬಟ್ ಸೋಲೋ ಸಿಕೋವಾ ಇದನ್ನಲ್ಲ
ಅವನಿಗೆ ಒದೆನ ಹೊಡಿಬೇಕು ಅಂಡ್ ಅವನು ಒಂದು ಬೀಟ್ ಡೌನ್ ನ ಅನುಭವಿಸಲೇಬೇಕು ಅಂತ ಜೇ ಉಸೋ ಅವರು ಕೂಡ ತಿಳಿಸಿದ್ದಾರೆ. ಸೊ ತನ್ನ ಬ್ರದರ್ ಆದ್ರೂ ಕೂಡ ಸೋಲೋ ಸಿಕೋವಾಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವನಿಗೆ ನಾವು ಬೀಟ್ ಡೌನ್ ನ ಕೊಡಬೇಕು ಅಂತ ನಮ್ಮ ಜೇ ಉಸೋ ಅವರು ತಿಳಿಸಿದ್ದಾರೆ. ಸೊ ಈಗ ನಮ್ಮ ಜೇ ಉಸೋ ಅವರು ಕೂಡ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ನೋಡೋಣ ಗೈಸ್, ಇದೆಲ್ಲದೂ ಕೂಡ ನಮಗೆ ಯಾವಾಗ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಇದರಲ್ಲಿ ಆಬ್ವಿಯಸ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂತ ಡಬ್ಲ್ಯೂ ಅವರು ಕೂಡ ಟೀಸ್ ಮಾಡ್ತಾ ಇದ್ದಾರೆ. ಇವತ್ತಿನ ಮಂಡ್ಯ ನೈಟ್ ರಾ ನ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ತನ್ನ ಮ್ಯಾಚ್ ಗಿಂತ ಮುಂಚೆ ರೆಡಿ ಆಗಬೇಕಾದ್ರೆ ಜೇ ಉಸೋ ಅವರು ಸಿಗ್ತಾರೆ. ಅಂಡ್ ನೀನು ರೆಡಿ ಆಗು ಮೈ ಡ್ವಾಗ್ ಅಂತ ನಮ್ಮ ಸ್ಯಾಮಿ ಝೈನ್ ಅವ್ರಿಗೆ ಮೆನ್ಷನ್ ಮಾಡ್ತಾ ಇರ್ತಾರೆ ನಮ್ಮ ಜೇ ಉಸೋ ಅವರು. ಸೊ ಮೈ ಡ್ವಾಗ್ ಇದೆಲ್ಲಿಂದ ಬಂದಿದ್ದು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಇದನ್ನು ನಮ್ಮ ಸ್ಯಾಮಿ ಝೈನ್ ಅವರು ಬ್ಲಡ್ ಲೈನ್ ಅಲ್ಲಿ ಇದ್ದಾಗ ಬಳಸ್ತಾ ಇದ್ರು ಜೇ ಉಸೋ, ಜಿಮ್ಮಿ ಉಸೋ ಹಾಗೆ ಸೋಲೋ ಸಿಕೋ ಅವ್ರನ್ನ ಕರೆಯೋದಕ್ಕೆ. ಸೊ ಡಬ್ಲ್ಯೂ ಅವರು ಇವರಿಬ್ರು ಕೂಡ ಒಂದು ಮಾಡೋದಕ್ಕೆ ನಾರ್ಮಲ್ ಬ್ಲಡ್ ಲೈನ್ ಆಂಗಲ್ ನೇ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಈಗ ಡಬ್ಲ್ಯೂ ಅವರು ಕೂಡ ಟೀಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸ್ಯಾಮಿ ಝೈನ್ ಹಾಗೆ ಜೇ ಉಸೋ ಇವರಿಬ್ರು ಕೂಡ ಬ್ಲಡ್ ಲೈನ್ ಗೆ ಜಾಯಿನ್ ಆಗ್ತಾರೆ ಅಂತ. ನೋಡೋಣ ಗೈಸ್ ಏನೇನಾಗುತ್ತೆ ಮುಂದೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಗಂತರ್ ಅವರ ಬಗ್ಗೆ. ಲಿಟರಲಿ ಇವತ್ತಿನ ಮಂಡ್ಯ ನೈಟ್ ರಾ ನ ಇವರ ಪ್ರೋಮೋನ ನೋಡಿ ನಾನಂತೂ ಇವರ ಮ್ಯಾಚ್ ಗೆ ಇನ್ನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೊಂದು ಸ್ಟಿಪ್ಯುಲೇಷನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದನ್ನ ಇವತ್ತು ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಆ ಒಂದು ಸ್ಟಿಪ್ಯುಲೇಷನ್ ಏನಪ್ಪಾ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೋ ಅವರು ಮಂಡ್ಯ ನೈಟ್ ರಾ ಇರ್ತಾರೆ. ಸೊ ಸೋತವರು ಸ್ಮ್ಯಾಕ್ ಡೌನ್ ಗೆ ಹೋಗ್ತಾರೆ ಅಂತ. ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗ್ತಾರೋ ಆ ಸೂಪರ್ ಸ್ಟಾರ್ ಮಂಡ್ಯ ನೈಟ್ ರಾ ಇರ್ತಾರೆ. ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಗಂತರ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ರೆ ಗಂತರ್ ಅವರು ಮಂಡ್ಯ ನೈಟ್ ರಾ ಇರ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವರು ನಾರ್ಮಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಹೋಗ್ತಾರೆ. ಅಕಸ್ಮಾತ್ ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಗೆದ್ರೆ ರ್ಯಾಂಡಿ ಆರ್ಟನ್ ಅವರು ಮಂಡ್ಯ ನೈಟ್ ರಾ ಗೆ ಬರ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವರ ಬದಲಿಗೆ ಗಂತರ್ ಅವರು ಸ್ಮ್ಯಾಕ್ ಡೌನ್ ಗೆ ಹೋಗ್ತಾರೆ. ಅಂಡ್ ಇದನ್ನ ಇವತ್ತು ಪ್ರೋಮೋದಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಫ್ಕೋರ್ಸ್ ನಮ್ಮ ರ್ಯಾಂಡಿ ಆರ್ಟನ್ ಅವರು ಗೆಲ್ಲೋ ಚಾನ್ಸಸ್ ಕಮ್ಮಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಒಂದು ಶಾಕ್ ನ ಪುಲ್ ಮಾಡಿದ್ರೆ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರ್ಯಾಂಡಿ ಆರ್ಟನ್ ಅವರು ಡಬ್ಲ್ಯೂ ಜೊತೆ ಒಂದು ಹೊಸ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಕಾಂಟ್ರಾಕ್ಟ್ 5 ವರ್ಷದ ಕಾಂಟ್ರಾಕ್ಟ್. ಸೊ ಈ ಒಂದು ಕಾಂಟ್ರಾಕ್ಟ್ ನ ಪ್ರಕಾರ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇನ್ನು ಕೂಡ ನಮಗೆ ಡಬ್ಲ್ಯೂ ಅಲ್ಲಿ 5 ವರ್ಷ ನೋಡೋದಕ್ಕೆ ಸಿಗ್ತಾರೆ. ಅಂದ್ರೆ 2029 ವರೆಗೆ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಈ ಒಂದು ವಿಚಾರನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಹೇಳಿದ್ರು, ಇಲ್ಲಿ ತನಕ ನೀವು ನನ್ನ ಡಬ್ಲ್ಯೂ ರನ್ ಏನ್ ನೋಡಿದಿರಾ ಅದಕ್ಕಿಂತ ಬೆಟರ್ ಆಗಿ ಇನ್ಮುಂದೆ ನನಗೆ ಡಬ್ಲ್ಯೂ ರನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈ ಒಂದು ರನ್ ಅಲ್ಲಿ ಅವ್ರೇನಾದ್ರೂ 16 ಟೈಮ್ 17 ಟೈಮ್ ವರ್ಲ್ಡ್ ಚಾಂಪಿಯನ್ ಏನಾದ್ರು ಆದ್ರೆ ಸಖತ್ತಾಗಿರುತ್ತೆ. ಅದರ ಮೊದಲ ಹೆಜ್ಜೆಯಾಗಿ ಅವರು ಗಂತರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಒಟ್ನಲ್ಲಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಡಬ್ಲ್ಯೂ ಜೊತೆ ಹೊಸ 5 ವರ್ಷದ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಖುಷಿ ವಿಚಾರ. ಅಂದ್ರೆ ಬೇಜಾರಿನ ಸಂಗತಿ ಏನಪ್ಪಾ ಅಂದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು 1218 ದಿನಗಳಿಂದ ಒಂದು ಕೂಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆದ್ದೇ ಇಲ್ಲ. ಲಾಸ್ಟ್ ಟೈಮ್ ಅವರು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆದ್ದಿದ್ದು ರಸಲ್ ಮೇನಿಯಾದಲ್ಲಿ ದ ಫೀಂಡ್ ಬ್ರೇವ್ ವಾಯಟ್ ಅವರ ವಿರುದ್ಧ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಅವರು ಲಾಸ್ಟ್ ಟೈಮ್ ಗೆದ್ದಿದ್ದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆದ್ದೇ ಇಲ್ಲ. ನಿಜವಾಗ್ಲೂ ಗೈಸ್ ಈ ಒಂದು ಸ್ಟಾಟ್ಸ್ ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಇಲ್ಲಿ ಬೇರೆ ಯಾರು ಇಲ್ಲ, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಇದ್ದಾರೆ. ಸೊ ನೋಡೋಣ ಗೈಸ್, ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ ಇವರ ಒಂದು ಸ್ಟ್ರೀಕ್ ಏನಿದೆ 1218 ದಿನ ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಗೆಲ್ಲದೆ ಇರುವಂತಹ ಸ್ಟ್ರೀಕ್ ಅದು ಬ್ರೇಕ್ ಆಗುತ್ತೋ ಇಲ್ವೋ ಅಂತ. ಯಾಕಂದ್ರೆ ಇವರು ಗಂತರ್ ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಬ್ಯಾಶ್ ಇನ್ ಬರ್ಲಿನ್ ನಲ್ಲಿ. ನಮ್ಮ ಗಂತರ್ ಅವರ ಬಗ್ಗೆನೂ ಕೂಡ ಒಂದು ಸ್ಟ್ಯಾಟ್ಸ್ ಇದೆ ಅಂತಾನೆ ಹೇಳ್ಬಹುದು. ನಮ್ಮ ಗಂತರ್ ಅವರು ತನ್ನ ಡಬ್ಲ್ಯೂ ಇಡೀ ಕರಿಯರ್ ಅಲ್ಲಿ 75% ಚಾಂಪಿಯನ್ ಆಗೇ ಇದ್ದಾರೆ. ನಮ್ಮ ಗಂತರ್ ಅವರು NXT UK ಚಾಂಪಿಯನ್ಶಿಪ್ ನು ಕೂಡ ತುಂಬಾ ವರ್ಷ ಇಟ್ಕೊಂಡಿದ್ರು. ಅಂಡ್ ಈಗ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನು ಕೂಡ ಲಾಂಗೆಸ್ಟ್ ರೈನಿಂಗ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಈಗ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿದ್ದಾರೆ. ಸೊ ತನ್ನ ಡಬ್ಲ್ಯೂ ಕರಿಯರ್ ಅಲ್ಲಿ ನಮ್ಮ ಗಂತರ್ ಅವರು 75%
ಚಾಂಪಿಯನ್ ಆಗಿ ಉಳಿದಿದ್ದಾರೆ. ನೋಡೋಣ ಗೈಸ್, ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಅವರು ಎಷ್ಟು ವರ್ಷ ಇಟ್ಕೋತಾರೋ ಅಥವಾ ಬ್ಯಾಶಿನ್ ಬರ್ಲಿನ್ ನಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಅವರ ಟೈಟಲ್ ರೈನ್ ನ ಬ್ರೇಕ್ ಮಾಡ್ತಾರೋ ಅಂತ ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾಕೋಬ್ ಫಾಟೋ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಜಾಕೋಬ್ ಫಾಟೋ ಅವರ ಕಾಲಿಗೆ ಇಂಜುರಿ ಆಗುತ್ತೆ. ಅದಾದ್ಮೇಲೆ ಅವರು ಆ ಒಂದು ಇಂಜುರಿನ ಸೆಲ್ ಮಾಡ್ತಾನೆ ಇದ್ದಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಅವರಿಗೆ ನಿಜವಾಗ್ಲೂ ಕೂಡ ತನ್ನ ಕಾಲಿಗೆ ಇಂಜುರಿ ಆಗಿದೆ ಅಂತಾನೆ ಹೇಳ್ಬಹುದು. ಬಟ್ ಅಷ್ಟೊಂದೇನು ಸೀರಿಯಸ್ ಇಂಜುರಿ ಅಲ್ಲ ಅಂತಾನು ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮಗೆ ಜಾಕೋಬ್ ಫಾಟೋ ಅವರು ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಸ್ಮ್ಯಾಕ್ ಡೌನ್ ನ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಜಾಕೋಬ್ ಫಾಟೋ ಅವರು ಇರ್ಲಿಲ್ವಂತೆ. ಅಂಡ್ ಈಗ ಗಾಯಸ್, ನಾನ್ ನಿಮ್ ಬಳಿ ಒಂದು ಸ್ಟೋರಿನ ಹೇಳ್ತೀನಿ. ಆ ಸ್ಟೋರಿ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಜಾಕೋಬ್ ಫಾಟೋ ಅವರಿಗೆ ಸಮ್ಮರ್ ಸ್ಲಾಮ್ ನ ಇಂಜುರಿ ಆಂಗಲ್ ನ ಪ್ಲಾನ್ ಮಾಡಿದ್ರಂತೆ. ಅಂದ್ರೆ ಜಾಕೋಬ್ ಫಾಟೋ ನೀನು ಹೋಗ್ತೀಯಾ, ಜಂಪ್ ಮಾಡ್ತೀಯಾ ಕೋಡಿ ರೋಡ್ಸ್ ಅವರ ಮೇಲೆ, ಅಂಡ್ ಆಗ ನಿನಗೆ ಇಂಜುರಿ ಆಗುತ್ತೆ, ಇದು ನಮ್ಮ ಪ್ಲಾನ್ ಅಂತ ಜಾಕೋಬ್ ಫಾಟೋ ಅವರಿಗೆ ಹೇಳೇ ಕಳಿಸಿದ್ರಂತೆ. ಅಂಡ್ ಇದು ಪ್ರೀ ಪ್ಲಾನ್ಡ್ ಇಂಜುರಿ ಅಂತಾನೆ ಹೇಳ್ಬಹುದು. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜಾಕೋಬ್ ಫಾಟೋ ಅವರಿಗೆ ರಿಯಲ್ ಆಗಿ ಇಂಜುರಿ ಆಗಿದೆ. ನಿಜವಾಗ್ಲೂ ಇದು ಒಂದು ರೀತಿ ಕೋ ಇನ್ಸಿಡೆಂಟ್ ಅಂತಾನೆ ಹೇಳ್ಬಹುದು. ಸೊ ಈಗ ನೀವು ಕೇಳಬಹುದು, ಯಾಕೆ ಆ ರೀತಿ ಪ್ಲಾನ್ ಮಾಡ್ತು ಜಾಕೋಬ್ ಫಾಟೋ ಅವರಿಗೆ ಇಂಜುರಿ ಆಂಗಲ್ ನ ಡಬ್ಲ್ಯೂ ಅವರು ಯಾಕೆ ಪ್ಲಾನ್ ಮಾಡಿದ್ರು ಅಂತ ನೀವೇನಾದ್ರೂ ಕೇಳಿದ್ರೆ, ಅದಕ್ಕೆ ಮೇನ್ ರೀಸನ್ ರೋಮನ್ ರೈನ್ಸ್ ಅವರ ರಿಟರ್ನ್. ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಜಾಕೋಬ್ ಫಾಟೋ ಅವ್ರನ್ನ ಎಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದ್ದಾರೆ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ರಿಟರ್ನ್ ಆದಾಗ ರೋಮನ್ ರೈನ್ಸ್ ಹಾಗೆ ಜಾಕೋಬ್ ಫಾಟೋ ಅವರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಕ್ಕಾಗ ರೋಮನ್ ರೈನ್ಸ್ ಅವರೇನಾದ್ರೂ ಜಾಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿದ್ರೆ ಎಲ್ಲ ಒಂದು ಕಡೆ ಜಾಕೋಬ್ ಫಾಟೋ ಅವರು ವೀಕ್ ಆಗಿ ಕಾಣಿಸ್ತಾರೆ. ಸೊ ಅದರಿಂದ ಡಬ್ಲ್ಯೂ ಅವರು ಜಾಕೋಬ್ ಫಾಟೋ ಅವ್ರನ್ನ ಕಾಪಾಡೋದಕ್ಕೆ ರೋಮನ್ ರೈನ್ಸ್ ಹಾಗೆ ಜಾಕೋಬ್ ಫಾಟೋ ಅವರ ಫೇಸ್ ಆಫ್ ನ ನೆಕ್ಸ್ಟ್ ಬಿಗ್ ಸ್ಟೇಜ್ಗೋಸ್ಕರ ಸೇವ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಜಾಕೋಬ್ ಫಾಟೋ ಅವರಿಗೆ ಒಂದು ಫೇಕ್ ಇಂಜುರಿನ ಪ್ಲಾನ್ ಮಾಡಿತ್ತಂತೆ. ಬಟ್ ಆ ಒಂದು ಫೇಕ್ ಇಂಜುರಿ ಹೋಗಿ ನಮ್ಮ ಜಾಕೋಬ್ ಫಾಟೋ ಅವರಿಗೆ ರಿಯಲ್ ಇಂಜುರಿ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಕೆಲವೊಂದ್ ಕಡೆ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಜಾಕೋಬ್ ಫಾಟೋ ಅವರೇ ಇಂಜುರಿ ಆದಂಗೆ ನಟನೆ ಮಾಡಬೇಕಾಗಿತ್ತು. ಆ ರೀತಿ ಡಬ್ಲ್ಯೂ ಅವರು ಸ್ಟೋರಿನ ಮಾಡ್ಕೊಂಡಿದ್ರು. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಪರ್ಸನಲ್ ಏಜೆಂಟ್ ಆಗಿ ಜಾಕೋಬ್ ಫಾಟೋ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಚಾರ ಸೋಲೋ ಸಿಕೋಬ್ ಅವರಿಗೆ ಗೊತ್ತಾಗಬಾರ್ದು, ರೋಮನ್ ರೈನ್ಸ್ ಅವರ ಎದುರುಗಡೆ ನಾನು ಬರಬಾರ್ದು ಅಂತ ಜಾಕೋಬ್ ಫಾಟೋ ಅವರೇ ಇಂಜುರಿ ಆಗಿ ನಟನೆ ಮಾಡುವಂತಹ ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ತೋರಿಸ್ತಾ ಇದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ಜಾಕೋಬ್ ಫಾಟೋ ಅವರಿಗೆ ಪ್ರೀ ಪ್ಲಾನ್ಡ್ ಇಂಜುರಿನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರು. ಬಟ್ ಆ ಒಂದು ಪ್ಲಾನ್ ನಿಜವಾಗಿ ತಿರುಗಿ ಈಗ ನಮ್ಮ ಜಾಕೋಬ್ ಫಾಟೋ ಅವರಿಗೆ ರಿಯಲ್ ಇಂಜುರಿ ಆಗಿದೆ. ನೋಡೋಣ ಅವರ ರಿಟರ್ನ್ ಯಾವಾಗ ಆಗುತ್ತೆ ಅಂತ. ಅಂಡ್ ರೋಮನ್ ರೈನ್ಸ್ ಹಾಗೆ ಜಾಕೋಬ್ ಫಾಟೋ ಅವರ ಫೇಸ್ ಆಫ್ ಕೂಡ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೋಡೋಣ ಗೈಸ್, ಇವೆಲ್ಲದೂ ಕೂಡ ಯಾವಾಗ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.